ಕಲಾ ಪ್ರೇಮ ಬಂದವರಿಗೆ ಮತ್ತೊಮ್ಮೆ ಮುಗಿದೊಮ್ಮೆ ಶರಣೋ ಶರಣಾರ್ಥಿಗಳು ತಮ್ಮ. ಹೌದ್ರಿಪ್ಪ. ಯಾಕಪ್ಪ ಅಂತ ಕೇಳಿದ್ರೆ ಯಾಕ್ರಿ ಸರ? ಸರಿಜೋಡಿ ಹಾಡುವಂತ ಕಲಾವಿದರು. ಅದಿಲ್ಲ, ಹೌದು. ದೊಡ್ಡವರು ದೊಡ್ಡ ಗುರುಗಳು ಅಂತ ಹೇಳಾನ ಏನ್ ಮಾಡತ್ತಾರು? ಏನ್ ಹೇಳಕತ್ತಾರ ಗೊತ್ತೇನ ಅವ್ರು? ಒಟ್ಟ ನಿಮ್ಮನ್ನ ಮಬ್ಬು ಮಾಡಿ ಹೊಕ್ಕೋತಾರ ಅವ್ರು. ಮಬ್ಬು ಮಾಡ್ತಾರತ್ತ. ಹೌದಿಲ್ಲ? ಹೌದು. ಗುರ್ತಾಗ್ತದೆ ಚಂಜಿ ಒಳಗೆ ಯಾರು ಮಬ್ಬಾಕಾರ ಅನ್ನೋದ. ಹೌದ್ರಿಪ್ಪ. ಹೌದು. ಎಲ್ಲ ಯಾಕಪ್ಪ ಅಂತ ಕೇಳಿದ್ರೆ ಕೆಲವೊಂದು ಮಾತುಗಳನ್ನ ಹೇಳಿದ್ರು ಅವ್ರು. ಏನ್ ಹೇಳ್ಯಾರಿ ಸರ? ಏನ್ ಹೇಳಕತ್ತಾರಪ್ಪ ಅಂತಂದ್ರೆ ಇವತ್ತಿನ ದಿವಸ ಪ್ರಥಮ ಪಾಲಕ್ಕೆ ಬಂದು ಸ್ತೋತ್ರ ಮಾಡಿದ್ರಿ, ಗಣಪತಿ ಸ್ತೋತ್ರ ಮಾಡಿರಿ ಅಂತೇಳಿ ಕೆಲವೊಂದು ವಿಷಯಗಳನ್ನ ಚರ್ಚೆ ಮಾಡಿ ಹೋಗಿದ್ರಿ. ಹೌದ್ರಿಪ್ಪ. ವಿಷಯ ಅಲ್ಲ, ಅದು ಹಾಡಿಲ್ಲ, ಅದು ಬ್ಯಾರೆ ಐತಿ ಅಂತ ನಾವ್ ಹೇಳಿವಿ. ಅದಕ್ಕೇನಂತಾರು? ಏನಂತಾರ ಗುರುಗಳು? ಏ ಬ್ಯಾರೆ ಅಂದ್ರ ಅದ್ ಏನೈತಿ, ಏನ್ ಮಾಡೋರಿದ್ರಿ ಬ್ಯಾರೆ? ಬ್ಯಾರೆ ಏನ್ ಮಾಡೋರಿದ್ರಿ ಅಂತಾರ ಅವ್ರು. ಕಿಲ್ಲ ಐತಿ ಬ್ಯಾರೆ. ಚೀಸ್ ನಿಮಗೆ ಏನಾದ್ರು ಮಾತಾಡಕ್ ಸಿಗುವಂತ ನೋಡು ವಿಷಯ. ಸೂತ್ರ ಮಾಡಿದ ವಿಷಯ ಏನ್ ಸಿಗುವಂತ ನೋಡು, ಅದ ಬ್ಯಾರೆ ಐತಿ. ಹೌದಿಲ್ಲ? ಹೌದು. ಸೂತ್ರ ಯಾಕೆ ಅದನ್ನ ಮಾಡಿವಿ, ಅದನ್ನ ಬ್ಯಾರೆ ಮಾಡಿವಿಲ್ಲ. ಅದಕ್ಕ ಬೇರೆ ಮಾಡ್ಯಾವು. ನೀವೆಲ್ಲ ಹೇಳಕತ್ತಾರ ಎಲ್ಲಾ ಕಡೆ ಅದನ್ನ ಮಾಡ್ತಾರ, ಜಗತ್ತು ಸುದ್ದಿ ಸಾರ್ತೈತಿ. ಪುರಾಣ ಇದನ್ನ ಸುದ್ದಿ ಸಾರೈತಿ. ಏನತ್ತ ಸುದ್ದಿ ಸಾರೈತಿ? ಏನ್ರಿಪ್ಪ? ಜಗತ್ತಿನ ಒಡೆಯ, ಜಗತ್ತಿನ ಸೃಷ್ಟಿಕರ್ತ, ಸೃಷ್ಟಿ ಲಯ ಸ್ಥಿತಿಗಳನ್ನ ಮಾಡುವಂತ, ಜಗತ್ತಿನೊಳಗಿರ್ತಕ್ಕಂತ ಎಲ್ಲಾ ದೇವಾನುದೇವತೆಗಳಿಗೆ ಪುರುಷನಾಗಿರ್ತಕ್ಕಂತ ಶ್ರೀಹರಿ. ಆ ಶ್ರೀಹರಿಗೆ ಅರಣ ಅಂತಕ್ಕಂತ ಒಬ್ಬ ಮಗ ಹುಟ್ಟಿ ಬಂದು ಆಗಿನ ಸಮಯದೊಳಗ ಜಗತ್ತಿನೊಳಗೆ ಬಂದಿರತಕ್ಕಂತ ವಿಘ್ನಗಳನ್ನ ಬಯಲು ಮಾಡ್ಯಾನೋ ಅಂತ ಹೇಳಿ ಹೋಗಿದ್ವಿ ನಾವು. ಹೇಳಿ ಹೋಗಿದ್ದೀರಿಪ್ಪ. ಒಂದು ಪಾಳ್ಯದೊಳಗ ಹಾಡಿ, ಒಂದು ಪಾಳ್ಯದೊಳಗ ತಿಳಿಸಿ ಹೇಳಿ ಮತ್ತು ಬಂದು ಅದನ್ನ ಕೇಳ್ತಾರ ಅವರು. ಏನತ್ತ? ಏ ಗಣಪತಿ ಅಲ್ಲ, ಶ್ರೀಹರಿಯಿಂದ ಮಗ ಹುಟ್ಟ್ಯಾನ ಅಂತ ಹೇಳಿದ್ರಿ. ಅವ ಹುಟ್ಟಿದವ ಅವ ಯಾರು ವಿಘ್ನ ಬಯಲು ಮಾಡಿದ ಅಂತ. ದೇವಾನುದೇವತೆಗಳ ವಿಘ್ನವನ್ನ ಬಯಲು ಮಾಡ್ಯಾನು. ದೇವಾನುದೇವತೆಗಳ ವಿಘ್ನವನ್ನ ದೂರ ಮಾಡ್ಯಾನಪ್ಪ ಹರಿಹರ. ನಮ್ಮಂತ ಮಾನವರ ವಿಘ್ನ ಬಯಲು ಮಾಡಿದವಾಗ ದೊಡ್ಡದಲ್ಲ, ನಮ್ಮಂತವ್ರ ವಿಘ್ನ ಬಯಲು ಮಾಡ್ತಾನನ್ನೋ ನಂಬಿಕೆ ವಿಶ್ವಾಸ ಇಟ್ಟ ಹರಣ ಸೂತ್ರ ಮಾಡಿವ್ ನಾವು. ಹೌದಿಲ್ಲ? ಹೆಸರು ಸಕಟ್ ಸರಿಯಾಗಿ ಎಣ್ಣಕ್ ಬರಂಗಿಲ್ಲ ಯಾರಿಗೂ. ಅಂತ ಹೆಸರು ಐತ ಅದಕ್ಕ ಇರ್ಲಿ ತಮ್ಮ, ಇರ್ಲಿ. ಇನ್ನು ಮುಂದೆ ಬಂದು ಕೆಲವೊಂದು ವಿಷಯಗಳನ್ನ ಹೇಳಿದ್ರು ಅವರು. ಏನು? ನಾ ಏನ್ ಹೇಳಿನಿ? ಏನ್ ಹೇಳಿದ್ರಿಪ್ಪ? ಒಟ್ಟ ಇವತ್ತ ನಾರಾಯಣ ಶಕ್ತಿ ನಾಮ ಇಟ್ಟಾರಿ. ಹೌದು. ನಾವು ಈಶ್ವರ ನಾಮ ಇಟ್ಟೇವಿ. ಈಶ್ವರನಿಂದ ಯಾರ್ಯಾರು ಹುಟ್ಟಿದ್ರು? ಯಾರ್ಯಾರು ಹುಟ್ಟಿರ್ರಿಪ್ಪ? ಬ್ರಹ್ಮ ಹುಟ್ಟ್ಯಾನ, ವಿಷ್ಣು ಹುಟ್ಟ್ಯಾನ, ರುದ್ರ ಹುಟ್ಟ್ಯಾನ. ನನ್ನಪ್ಪ ಬ್ರಹ್ಮದೇವರ ಸೃಷ್ಟಿಕರ್ತ ಅನ್ಸ್ಕೊಂಡಾನ. ಹೌದ್ರಿಪ್ಪ. ಅದೇ ನನ್ನಪ್ಪ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾನೋ, ಹೌದು. ವಿಷ್ಣು ಪಾಲನ ಮಾಡ್ತಾನೋ, ರುದ್ರ ಸಂಹಾರ ಮಾಡ್ತಾನೋ. 3 ಮಂದಿ ಗಂಡ ಮಕ್ಕಳು ಹುಟ್ಟಿ ಬಂದು 3 ಮಂದಿ ಕೆಲಸ ಮಾಡಕತ್ರು. ಹೌದ್ರಿಪ್ಪ. ಹೌದು. ಮತ್ತೆ ನೀವು ನಾರಾಯಣ ಶಕ್ತಿ ನಾಮ ಇಟ್ಟಾರಿ. ನಾರಾಯಣ ಶಕ್ತಿ ನಾಮದೊಳಗ ಹಾಕಿದಿಂದ ಯಾರ್ಯಾರು ಹೆಣ್ಮಕ್ಳು ಹುಟ್ಟ್ಯಾರ ಹೇಳ್ರಿ ಅಂತ ಹೇಳಿನ. ಏನಂತಾರ ಅದಕ್ಕ? ಅದನ್ನೇನು ಹೇಳಲಿಲ್ಲ ಅವರು. ಅವ್ರು ಏನ್ ಹೇಳಕತ್ತಾರು? ಏನು? ಇಟ್ಟು ನೀ ಚಂದ ಹಾಡ್ಬೇಕಾದ್ರ, ದೊಡ್ಡವಾಗಬೇಕಾದ್ರ, ಬೆಟ್ಟದಟ್ಟಿದ್ದವ್ ಬೆಟ್ಟದಟ್ಟು ಬೆಳಿಬೇಕಾದ್ರ ತಾಯಿನೇ ಕಾರಣ ಅಂತೇಳಿ ಇಲ್ಲಿ ಬಂದಾರ ಅವರು. ತಾಯಿನೇ ಕಾರಣ ಅಂತಾರ ಅವರು. ಹೌದಿಲ್ಲ? ಹೌದು. ಬಹಳ ಚಂದ ಹೇಳಿದ್ರ ಅವರು. 9 ತಿಂಗಳ 9 ದಿನ ಗರ್ಭದೊಳಗೆ ಇಟ್ಟುಕೊಂಡು ಈ ಧರಣಿಗೆ ಬಿಟ್ಟು ದೊಡ್ಡಕ್ಕಿ ಮಾಡ್ಯಾಳು. ದೊಡ್ಡಕ್ಕಿ ನಮ್ಮ ತಾಯಿ ಅಂತ ಹೇಳಿದ್ರು ಅವರು. ಹೌದ್ರಿಪ್ಪ. ಹೌದು. ಹೌದಿಲ್ಲ? ಒಪ್ಪಣಂತ ಮಾತದ. ಆದ್ರೆ 9 ತಿಂಗಳ 9 ದಿನ 9 ಗಳಿಗೆಗಳ ಕಾಲ ನೀವು ಹೊರಬೇಕಾದ್ರೆ ಹೊರುವಂತ ಕೆಲಸ ಮಾಡಿದವ್ರು ಯಾರ? ಅಲ್ಲಿ ಮಾತ. ಹೌದಿಲ್ಲ? ಹೌದಾ? ಅದೇನೋ ಅಂತಾರಲ್ಲ, ಮೂಗು ಮಾಡಿದವನು ಬಿಟ್ಟು ಮುಗುಮಟ್ಟು ಮಾಡಿದವನು ವರ್ಣನ ಮಾಡು ಮಂದಿ ಬಾಳ ಐತಿಲಿ. ಅಂತ ಮಂದಿನ ಇಲ್ಲಿ ಮರ್ತು ಬಿಡ್ರಿ ಅದನ್ನ. ಮೊದಲು ನಿಮ್ಮನ್ನು 9 ತಿಂಗಳ ಆಗುವಂಗ ಮಾಡಿದವ ನಮ್ಮಪ್ಪ. ಆಮೇಲೆ ನೀವು ಹಡ್ದ್ರಿ ನಮ್ಮನ. ಹೌದ್ರಿಪ್ಪ. ಹೌದಿಲ್ಲ? ಅದಕ್ಕೆ ಹೆಂಗಪ್ಪ ಅಂತಂದ್ರ ಹೆಂಗ್ರಿ ಸರ? ಇವತ್ತು ನೋಡು 9 ತಿಂಗಳ 9 ದಿನ ಹೊರಬೇಕಾದ್ರ ಗಂಡನ ಪಾತ್ರ ಬಹಳ ದೊಡ್ಡದಿರ್ತದ. ಹೌದ್ರಿಪ್ಪ. ಹೌದಿಲ್ಲ? ಅಪ್ಪಾಗಿರ್ತಕ್ಕಂಥವ ಕೆಲಸ ಮಾಡಿರ್ತಾನ, ಅದ ಪಾತ್ರದ. ಇಲ್ಲೊಂದು ಮಾತು ಹೇಳ್ಬೇಕಾಗ್ಯದ. ಏನ್ರಿಪ್ಪ? ನಾ 9 ತಿಂಗಳ ಹೊತ್ತಾನಿ, ನಾ ದೊಡ್ಡಕ್ಕಿ. ನಾ ದೊಡ್ಡಕ್ಕಿ. ಇದು ನಿಮಗ್ ಹುಚ್ಚಿಡ್ದೈತಿ. ಹುಚ್ಚಿಡ್ದದ ಹುಚ್ಚ. ಅದಕ್ಕೆ ಹಿಂದೆ ಹಿರಿಯರೊಂದು ಹಾಡ ಮಾಡಿದ್ರು.
ಏನ್ರಿಪ್ಪ ಏನ್ ಹಾಡ ಮಾಡಿದ್ರಪ್ಪ ಅಂತಂದ್ರ ಆಹಾ 9 ತಿಂಗಳ ಹೊತ್ತವ್ವ ನಿನಗಣಬೇಕು ಬಾಡಿಗೆ ಕತ್ತವ್ವ ಅಂತಂದ್ರ ಅವ್ರು. ಆಹಾ 9 ತಿಂಗಳ ಹೊತ್ತವ ನಿನಗನಬೇಕು ಬಾಡಿಗೆ ಕತ್ತವ. ಹೌದಿಲ್ಲ ಹೌದು ಹೌದು ನೀವು ಕತ್ತಿದ್ದಂಗ ಆ ಕತ್ತಿದ್ದಂಗ ನೀವು ಇವತ್ತು ಬೀಸು ಕಲ್ಲು ಹೊರಿಸಿದ್ರು ಹೊರಬೇಕು, ಹಾ ಹೊಟ್ಟೆ ಕೂಸನ ಹೊರಿಸಿದ್ರು ಹೊರಬೇಕು. ಹೌದು ಹೌದ್ರಿಪ್ಪ ಜಪಾನ ಮಾಡೋ ಕೆಲಸ ಧರ್ಮ ಐತಿ, ತಾಯಿ ಧರ್ಮ ತಾಯಿ ಕೆಲಸ ನೀವು ಮಾಡ್ಬೇಕಾಗೈತಿ. ಹೌದು ಹೌದು ಅದೇನ್ ನೀವು ಹೆಚ್ಚತ್ ಹೇಳಕ್ ಹೋದ್ರ ಅದೇನ್ ಹೆಚ್ಚಾಗುದಿಲ್ಲ. ಹೆಚ್ಚಾಗು ಮಾತೇ ಅದು. ತಲೆಯಾಗಿನ ತೆಗೆದೋಗಿರಿ ನೀವು. ಆಹಾ ಹೌದಿಲ್ಲ ಹೌದು. ನೀವು ಎಲ್ಲಿ ಹೆಚ್ಚು ಮಾಡ್ಕೋಬೇಕಾಗೈತಿ? ಎಲ್ಲಿ ಆದಿ ಒಳಗೆ ನಾರಾಯಣ ಶಕ್ತಿ ನೆಟ್ಟರಿ, ನಾರಾಯಣ ಶಕ್ತಿದಿಂದ 8 ಮಂದಿ ಹೆಣ್ಮಕ್ಳು ಹುಟ್ಟ್ಯಾರು. ಹೌದು ಹೌದ್ರಿಪ್ಪ ಹೌದಿಲ್ಲ ಹೌದು. ಯಾರಿಂದ ಸೃಷ್ಟಿ ಆಗತತಿ, ಯಾರಿಂದ ಪಾಲನ ಆಗತತಿ, ಆಹಾ ಯಾರಿಂದ ಸಂಹಾರ ಆಗತತಿ, ಅಲ್ಲಿ ವಿಷಯ ಬರ್ಬೇಕಾಗತ್ತಿ. ಹೌದು ಹೌದ್ರಿಪ್ಪ ಹೌದಿಲ್ಲ ಹೌದು. ಇವತ್ತು ನಾವು ಈಶ್ವರ ನಾಮ ಇಟ್ಟಿವಿ. ಬ್ರಹ್ಮ ಹುಟ್ಟಿ ಬಂದ, ಹೌದು ಬ್ರಹ್ಮದೇವರು ಹುಟ್ಟಿ ಬಂದು ಏನೇನು ಮಾಡ್ಯಾನ? ಪವಾಡ, ಏನ್ ಮಾಡ್ಯಾನ್ರಿಪ್ಪ? ಅದ್ಭುತವಾಗಿರ್ತಕ್ಕಂಥ ಪವಾಡಗಳನ್ನ ಮಾಡ್ಯಾನು. ಹಾ ಹಾ ಜಗತ್ತ ಸುದ್ದಿ ಸಾರ್ತತಿ ಸೃಷ್ಟಿಕರ್ತ ಬ್ರಹ್ಮದೇವರ ಅಂತೇಳಿ. ಹೌದು ಹೌದು ನಾವೆಲ್ಲ ಈಗ ನೆಟ್ಟಿಗೆ ಸೀದಾ ಹುಟ್ಟಿವು. ಹೌದ್ರಿಪ್ಪ ನೋಡು, ಸ್ವಲ್ಪ ಕೈಯಾರ ಕಾಲರ ಡೊಂಕಿತ್ತು, ಕಣ್ಣು ಕೊಟ್ಟಿತ್ತು, ಹಾ ಏನಾರ ಸ್ವಲ್ಪ ಎದ್ವಾತದ್ವಾಗಿ ಹುಟ್ಟಿದಪ್ಪ ಅಂತಂದ್ರೆ ಮಂದಿ ಏನತ್ತಾರು? ಏನಂತಾರ್ರಿಪ್ಪ? ಸೃಷ್ಟಿಕರ್ತ ಬ್ರಹ್ಮ ನೋಡು ಹೆಂಗ ಮಾಡಿಗುದಾನು. ಹಾ ಹಾ ಹೌದಿಲ್ಲ ಹೌದು. ಅವನ ಮೇಲೆ ಹೊರಸ್ತೀವಿ ನಾವು. ಅವ್ರ ದೇವ್ರ ಮೇಲೆ ಹೊರಸ್ತೀವ್ರಿಪ್ಪ. ಹೌದಿಲ್ಲ ಹೌದು. ಅದಕ್ಕೆ ಸೃಷ್ಟಿಕರ್ತ ಬ್ರಹ್ಮ ಹಾ ದೊಡ್ಡಾವತ್ತೇಳಿ ಜಗತ್ತ ಸುದ್ದಿ ಸಾರ್ತೈತಿ. ಸುದ್ದಿ ಸಾರ್ತದ. ಪುರಾಣದೊಳಗೆ ಏನು ಬರ್ದಾರು? ಏನ್ರಿ ಸರ? ಬ್ರಹ್ಮನನ್ನು ಹೊರತುಪಡಿಸಿದರೆ ಇನ್ಯಾರೂ ಸೃಷ್ಟಿ ಮಾಡುವುದಿಲ್ಲ. ಹಾ ಹಾ ಸೃಷ್ಟಿಕರ್ತ ಬ್ರಹ್ಮದೇವರ ತಳಿ ಜಗತ್ತು ಹೇಳ್ತತಿ. ಹೌದು. ಬ್ರಹ್ಮನನ್ನು ಹೊರತುಪಡಿಸಿದರೆ ಮತ್ತಾರಿಂದಲೂ ಸೃಷ್ಟಿಸಲು ಸಾಧ್ಯವಿಲ್ಲ ಅಂತ ಪುರಾಣ ಹೇಳ್ತತಿ. ಹೌದು ಹೌದ್ರಿಪ್ಪ. ಅದಕ್ಕೆ ನಾವು ಸೃಷ್ಟಿಕರ್ತ ಬ್ರಹ್ಮದೇವರ ದೊಡ್ಡವ ಅಂತ ಹೇಳಕತ್ತೀವಿ. ಹೌದ್ರಿಪ್ಪ. ಇವತ್ತು ನೀವು ಸೃಷ್ಟಿ ಮಾಡ್ತೀವಂದ್ರಿ, ಹಾ ಯಾವ ದೇವಿಯಾರ ಮಾಡ್ಲಿ, ಹೌದು ಸೃಷ್ಟಿ ಮಾಡಕ್ ಅಕ್ಕಿದೆಯನ್ನು ಹೊರತುಪಡಿಸಿ ಯಾರೂ ಸೃಷ್ಟಿ ಮಾಡಿಲ್ಲ ಅಂತ ನೀವು ಪುರಾಣದಾಗ ಕೊಡ್ಬೇಕ. ಹಾ ಹಾ ಕೊಡ್ಬೇಕಲ್ರಿಪ್ಪ. ಜಗತ್ತ ಸುದ್ದಿ ಸಾರ್ಬೇಕು, ಆಕೆ ಸೃಷ್ಟಿಕರ್ತಳು, ಆಕೆ ಸೃಷ್ಟಿ ಮಾಡ್ತಾಳು ಅಂತ ಜಗತ್ತು ಮಾತಾಡ್ಬೇಕ. ಹಾ ಜಗತ್ತೇನು ಮಾತಾಡ್ಬೇಕ್ರಿಪ್ಪ. ಇತ್ತ ಲೋಕಾರೂಢಿ ಒಳಗೆ ಜನಕ್ಕೆ ಗೊತ್ತಿರಬೇಕು, ಅದು 18 ಪುರಾಣಕ್ಕೆ ಇರಬೇಕು. ಅಂತವ್ರ ಹೆಸರು ನೀವು ಇಲ್ಲಿ ಪ್ರಸ್ತಾವನೆ ಮಾಡ್ಬೇಕು. ಹೌದು ಹೌದ್ರಿ ಸರ. ಅಂದ್ರೆ ನೀವು ಹೆಣ್ಣು ಬೆಳೆಸವ್ರ ಹೆಚ್ಚಿನವ್ರು. ಹಾ ಹಾ ಅವಾಗ ನಾವು ನಿಮಗೆ ಹೆಚ್ಚಂತೀವು. ಹೌದಿಲ್ಲ? ಹಾ ನೋಡೋಣ ಮುಂದಿನ ಪಾಠದೊಳಗೆ ಯಾವ ರೀತಿ ವರ್ಣನೆ ಮಾಡ್ತಾರ. ಅದಕ್ಕೆ ನೋಡಿ ನನ್ನಪ್ಪ ಬ್ರಹ್ಮದೇವರು ಹೆಂಗೆ ಸೃಷ್ಟಿ ಮಾಡ್ಯಾನು, ಹೆಂಗ ಮಾಡ್ಯಾನ್ರಿ ಸರ? ಮೊಟ್ಟ ಮೊದಲ ನೀರನ್ನ ಹುಟ್ಟಿಸಿ ನೀರಿನೊಳಗೆ ತನ್ನದೇ ಆದ ವೀರ್ಯ ಬಿಟ್ಟು ಅದೇ ವೀರ್ಯ ಬಂಗಾರ ವರ್ಣದ ಅಂಡವಾಗಿ 1000 ವರ್ಷಗಂಟ್ಲೆ ಬೆಳೆದು ಅದರೊಳಗೆ ನನ್ನಪ್ಪ ಬ್ರಹ್ಮದೇವರ ಪ್ರವೇಶಗೊಂಡು ಅಂಡವನ್ನು ಒಡೆದು 3 ಭಾಗ ಮಾಡಿ ಭೂಮಿ ಆಕಾಶ ಸ್ವರ್ಗ ಅಂತಕ್ಕಂಥ ಹೆಸರಿಟ್ಟಾನು. ಇದು ಬ್ರಹ್ಮಾಂಡ ಅಂತ ಹೆಸರು ಬಂದದ. ಹಾ ಹಾ ನಮ್ಮಪ್ಪ ಬ್ರಹ್ಮನಿಂದ ಬ್ರಹ್ಮಾಂಡ ಅಂತ ಕಥದ ತಯಾರಾಗಿ ಬಂದದ. ಬ್ರಹ್ಮದೇವರ ಸೃಷ್ಟಿ ಮಾಡ್ಯಾನ, ಇದಕ್ಕೆ ಬ್ರಹ್ಮಾಂಡ ಅಂತ ಕರೆದಾರು. ಹೌದು ಹೌದ್ರಿ ಸರ. ನಿಮ್ಮದೇನು ತಯಾರಾಗೈತಿ? ಹಾ ನಿಮ್ಮದು ಯಾವ ದೇವಿದಾಂಡ ತಯಾರಾಗೈತಿ? ಯಾರಿಂದ ಹುಟ್ಟಿ ಬಂದವ ತಯಾರು ಮಾಡಕ್ಕೆ? ಹಾ ಹಾ ಬೇಕಲ್ಲ ಏನಾರ. ಹೌದಿಲ್ಲ? ಲಕ್ಷ್ಮಿ ಅಂಡ ತಯಾರು ಮಾಡ್ಯಾವ ಅಂದ್ರೆ ಲಕ್ಷ್ಮಿ ಯಾರಿಂದ ಹುಟ್ಟಿ ಬಂದ್ಲು? ಹಾ ವಿಚಾರಗಳು ನೋಡೋಣ ಮುಂದಿನ ಪಾಲಕ್ತಮ. ಹೌದು ಹೌದ್ರಿ ಸರ್. ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರ, ಹೆಂಗ್ರಿಪ್ಪ? ಇವತ್ತು ನೋಡು ಬ್ರಹ್ಮದೇವರ ಹುಟ್ಟಿ ಬಂದು ಈ ಭೂಮಿ ಹುಟ್ಟಿಸಾನ, ಸ್ವರ್ಗ ಹುಟ್ಟಿಸಾನ, ಆಕಾಶ ಹುಟ್ಟಿಸಾನ. ಹಾ ಹಾ ಇದೇ ಭೂಮಿ ಮೇಲೆ ಸೃಷ್ಟಿ ಮಾಡಬೇಕಂತ ಮನಸ್ಸು ಮಾಡಿ ಆನೆ ಹುಟ್ಟಿಸಿದ, ಕುದುರೆ ಹುಟ್ಟಿಸಿದ, ಆಡುಗಳನ್ನ ಹುಟ್ಟಿಸಿದ, ಪಶು ಪಕ್ಷಿಗಳನ್ನ ಹುಟ್ಟಿಸಿದ, ಹಾ ಹಾ ಕ್ರಿಮಿ ಕೀಟಗಳನ್ನ ಹುಟ್ಟಿಸಿದ ಸೃಷ್ಟಿ ಮಾಡಿದ ಈ ವಿಶಾಲವಾಗಿರ್ತಕ್ಕಂತ ಜಗತ್ತವನ್ನೊಮ್ಮೆ ನೋಡಿದ. ಹೌದು ಹೌದ್ರಿಪ್ಪ. ಅವಾಗ ಬ್ರಹ್ಮದೇವರ ಮನಸ್ಸಿಗೆ ಬತ್ತು, ನಾವೊಬ್ಬ ಸೃಷ್ಟಿ ಮಾಡ್ಕೊತ ಕೂತ್ರ ಈ ಜಗತ್ತ ದವಡ ತುಂಬಂಗಿಲ್ಲ. ಹಾ ಹಾ ಇದಕ್ಕೇನು ಮಾಡ್ಬೇಕಾಗತ್ತಿ? ಏನ್ ಮಾಡ್ಬೇಕು? ತನ್ನಂಗೆ ತಾನ ಸೃಷ್ಟಿ ಆಗಬೇಕು. ಹೌದು ನಾನು ಪಾಲನ ಮಾಡಬೇಕು, ಕೊನೆಗೆ ಸಂಹಾರ ಆಗಬೇಕು ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಸೃಷ್ಟಿ ತಯಾರು ಮಾಡ್ಬೇಕಂತ ತಿಳ್ಕೊಂಡು ಹೌದು ಹೌದ್ರಿಪ್ಪ ಸೃಷ್ಟಿಗೆ ಮನಸ್ಸು ಮಾಡಿ ಬ್ರಹ್ಮದೇವರೇನ ಮಾಡಿದ, ಮೊಟ್ಟ ಮೊದಲ ಹೆಣ್ಣ ಗಂಡ ಹುಟ್ಟಿಸಿದವರು ಯಾರು? ನನ್ನಪ್ಪ ಬ್ರಹ್ಮದೇವರು. ಹೌದು ಹೌದ್ರಿಪ್ಪ. ಹೌದಿಲ್ಲ? ಬ್ರಹ್ಮದೇವರು ಹೆಣ್ಣ ಗಂಡ ಹುಟ್ಟಿಸಿದ. ಹೌದಿಲ್ಲ? ಈಗ ಸದ್ಯ ನೋಡು ಲೋಕಾರೂಢಿ ಒಳಗೆ ಎಲ್ಲಾರು ಮದುವೆ ಮಾಡ್ತಾರಲ್ರಿಪ್ಪ. ಹೌದಿಲ್ಲ? ಹೌದು. ಮದುವೆ ಮಾಡಿದ್ರಪ್ಪ ಅಂತಂದ್ರ ಮದುವೆ ಮಾಡುವಂತ ಸಮಯದೊಳಗ ಹುಡುಗನ ಕೈಯಾಗ ತಾಳಿ ಕೊಟ್ಟು ಹುಡುಗಿ ಕೈಯಾಗ ಕಟ್ಟಾಕ ಹಚ್ತಾರು. ಹೌದು ಹೌದ್ರಿಪ್ಪ. 3 ಗಂಟೆ ಹಾಕಾಕಸ್ತಾರ. 3 ಗಂಟೆ. ಹಾ ಹಾ ಏನು ಹುಡುಗನ ಕೈಯಾಗ ತಾಳಿ ಕೊಟ್ಟ 3 ಗಂಟೆ ಹಾಕಾಕಸ್ತಾರಿಪ್ಪ. ಹುಡುಗಿ ಕೊಳ್ಳಾಗ ತಾಳಿಲೆ 3 ಗಂಟೆ ಹಾಕಾಕಸ್ತಾರು. ಹೌದು ಹೌದು. 3 ಗಂಟೆ ಯಾವ್ರಿಪ್ಪ? ಅವೇ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಕ್ಕಂಥ 3 ಗಂಟೆಗೆ ಸದ್ಯ ಹಾಕ್ತಾರೋ. ಪ್ರಥಮದೊಳಗ ಸೃಷ್ಟಿ ಮಾಡಿ ಮೊಟ್ಟ ಮೊದಲ ಅಂತೇಳಿ ಬರ್ದಾರ ಪುರಾಣದೊಳಗ. ಹೌದು ಹೌದ್ರಿಪ್ಪ. ಮೊಟ್ಟ ಮೊದಲ ಹೆಣ್ಣ ಗಂಡ ಹುಟ್ಟಿಸಿ ಮದುವೆ ಮಾಡಿ 3 ಗಂಟೆ ಹಾಕಿ ಅವಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಕ್ಕಂಥ ಹೆಸರು ಬಂದವು. ಹೌದ್ರಿಪ್ಪ. ಅವಾಗ ಮಾಡಿರ್ತಕ್ಕಂಥ ಪವಾಡಿಗೆ ಸದ್ಯ ಭೂಮಿ ಮೇಲೆ ನಡೀತಿತ್ತಪ್ಪ ಅಂತಂದ್ರ ನನ್ನಪ್ಪ ಬ್ರಹ್ಮದೇವರು ಹೆಚ್ಚಿನವದಾನು.
ಹಾ ಮಾಡಿರ್ತಕ್ಕಂಥದ್ದು ಹೆಚ್ಚಿನದ ಹೌದಿಲ್ಲ ಹೌದು. ಇಂಥ ಹೆಚ್ಚಿನ ಅಗಾಧವಾದ ಪವಾಡಗಳನ್ನು ಬ್ರಹ್ಮದೇವರು ಮಾಡ್ಯಾನು ಹಾ ಹಾ ಮಾಡ್ಯಾನ್ರಿಪ್ಪ ಹೌದಿಲ್ಲ ಈ ಬ್ರಹ್ಮದೇವರ ಸೃಷ್ಟಿಗೆ ಮನಸ್ಸು ಮಾಡಿ ಇರುವಿ 84 ಲಕ್ಷ ಜೀವರಾಶಿಗಳನ್ನು ಹುಟ್ಟಿಸ್ಯಾನು ಹಾ ಹಾ ಯಾವ್ಯಾವ ಯಾವ್ಯಾವ್ರಿಪ್ಪ ಅಂಡೋಜ 21 ಲಕ್ಷ ಪಿಂಡೋಜ 21 ಲಕ್ಷ ಬುಧುಭುಜ 21 ಲಕ್ಷ ಜಲಜ 21 ಲಕ್ಷ ಹೌದು ಹೌದ್ರಿಪ್ಪ ಹೌದಿಲ್ಲ ಹೌದು. ಪಿಂಡೋಜ 21 ಲಕ್ಷ ಅಂತಂದ್ರ ಹಾ ಪಿಂಡದಿಂದ ತಯಾರಾಗುವಂತವು ಹೌದ್ರಿಪ್ಪ ಪ್ರಾಣಿಗಳು ಸಂಪರ್ಕ ಮಾಡಿ 9 ತಿಂಗಳು ಹೆತ್ತು ಇದೇನು ಪಿಂಡದಿಂದ ಬರ್ತೈತ್ಲ ಈ ಪಿಂಡೋಜ ಸೃಷ್ಟಿ ಹಾ ಇನ್ನು ಅಂಡೋಜ 21 ಲಕ್ಷ ತಂದ್ರೆ ಯಾವ ಯಾವ್ರಿಪ್ಪ ತತ್ತಿ ಹಾಕಿ ಮರಿ ಮಾಡಿ ಜೀವಿಗಳನ್ನು ಉತ್ಪನ್ನ ಮಾಡ್ತಾವ್ ಅವು 21 ಲಕ್ಷ ಜೀವರಾಶಿಗಳು 21 ಲಕ್ಷ ಜೀವರಾಶಿ ಹೌದ್ರಿಪ್ಪ ಇನ್ನು ಜಲಜ 21 ಲಕ್ಷ ಅಂದ್ರೆ ಯಾವ ಯಾವ್ರಿ ಸರ ನೀರಿನೊಳಗೆ ಹುಟ್ಟುತ್ತಾವ್ ಹೌದ್ ಹೌದ್ರಿಪ್ಪ ಅವಕ್ಕೆ 21 ಲಕ್ಷ ಜಲಜ ನೀರಿನೊಳಗೆ ಹುಟ್ಟುತ್ತಾವ್ ಜಲಜ ಅಂತ ಕರೆದ್ರು ಹಾ ಹಾ ಇನ್ನು ಉದುಭುಜ 21 ಲಕ್ಷ ಜೀವರಾಶಿ ಇದಾವ್ ಹಾ ಇವ್ಯಾವ್ರಿಪ್ಪ ಅವ ಯಾವ ಪತ್ತು ಕೇಳಿದ್ರೆ ನೋಡಿ ಈಗ ಕಾಲಕ್ಕೆ ಕುಡ್ಡಿ ಮಳಿ ಬಂದ್ರೆ ಕುಡ್ಡಿ ಒಳಗೆ ಹುಟ್ಟುತ್ತಾವ ಭೂಮಿ ಮೇಲೆ ಹಾ ಹಾ ಬಿಡ್ತಾವ್ರಿಪ್ಪ ಹುಟ್ಟತಾವಿಲ್ಲ ಹೌದೌದು ಭೂಮಿ ಒಳಗೆ ಎಷ್ಟೋ ಜೀವಿಗಳು ಉದಿಯಾಗಿ ಬರ್ತಾವ ಹಾ ಹಾ ಇದಕ್ಕೆ ಉದ್ಭುಜ ಅಂತ ಕರಿತಾರೋ ಇಂಥ ಉದ್ಭುಜ ಸಹಿತ ಹಾ ಬ್ರಹ್ಮದೇವರಿಂದ ಸೃಷ್ಟಿಯಾಗ್ಯದ ಹೌದ್ ಹೌದ್ರಿ ಸರ ಅಂಡೋಜ 21 ಲಕ್ಷ ಪಿಂಡೋಜ 21 ಲಕ್ಷ ಹಾ ಜಲಜ 21 ಲಕ್ಷ ಉದ್ಬೀಜ 21 ಲಕ್ಷ ಉದ್ಭುಜ 21 ಲಕ್ಷ ಇರವಿ 84 ಲಕ್ಷ ಜೀವರಾಶಿ ಈ ಭೂಮಿ ಮೇಲೆ ನಮ್ಮಪ್ಪ ಬ್ರಹ್ಮದೇವರು ತಯಾರು ಮಾಡ್ಯಾನ ಹೌದ್ ಹೌದ್ರಿ ಸರ ಹೌದಿಲ್ಲ ಹಾ ಇವತ್ತು ಹೆಣ್ಣಿಗೆ ಹೆಚ್ಚು ಹೆಣ್ಣು ಅನ್ನಕತ್ತಾರೆ ಅನ್ನಕತ್ತೀರಿ ಏನು ತಿಳಿದು ಹೆಣ್ಣಿಗೆ ಹೆಚ್ಚಂದ್ರಿ ಹಾ ಹಾ ಏನ್ ತಿಳಿದ ಹೆಣ್ಣಿಗೆ ಹೆಚ್ಚನ್ನಕತ್ತೀರಿ ನಿಮ್ಮ ನಾರಾಯಣ ಶಕ್ತಿ ಈ ಭೂಮಿ ಮೇಲೆ ಏನು ಸೃಷ್ಟಿ ಮಾಡ್ಯಾರು ಏನ್ ಮಾಡ್ಯಾರ ತಯಾರ ಒಟ್ಟ ನಾರಾಯಣ ಶಕ್ತಿಯಿಂದ ಯಾವ ಹೆಣ್ಮಕ್ಳು ಹುಟ್ಟ್ಯಾರು ಹಾ ಯಾವ ಹೆಣ್ಮಕ್ಳು ಬಂದು ಭೂಮಿ ಹುಟ್ಟಿಸಿರು ಹಾ ಹಾ ಏನೇನಾಗೈತಿ ಹಿಂಗ್ ಹೇಳ್ಬೇಕಲ್ಲ ಬೇಕಲ್ಲ ಏನಾರ ಆಧಾರ ಹೌದಿಲ್ಲ ಹಾ ಅವ್ರು ಹೇಳ್ಕೊತ ಬರ್ತಾರ ಅವ್ರು ಹೌದ್ ಹೌದ್ರಿ ನಾರಾಯಣ ಶಕ್ತಿ ಅಂದ್ರೆ ಅಕ್ಕೆ ಪ್ರಕೃತಿ ಅಂದ್ರೆ ಅಕ್ಕೆ ಪಾರ್ವತಿ ಅಂದ್ರೆ ಅಕ್ಕೆ ಹಂಗಲ್ಲ ಹಾ ಹಾ ಹಂಗೆ ಹೇಳಿದ್ರೆ ನಡೆಯಂಗಿಲ್ಲ ಬಿಡಿಸಿ ಹೇಳ್ಬೇಕು ನಮಗ ಒಟ್ಟ ಆದಿ ಒಳಗೆ ಯಾರದಾರಲ್ಲ ಅವ್ರ ಹೆಸರು ಇಟ್ಟಾರಲ್ಲ ಹಾ ಅವರಿಂದ ಮಕ್ಕಳು ಹುಟ್ಟಬೇಕ ಹುಟ್ಟಬೇಕಲ್ಲ ಚಲನ ಆಗ್ಬೇಕ ಹೌದ್ ಹೌದ್ರಿಪ್ಪ ಅಂತ ಸೃಷ್ಟಿ ನೀವು ಮಾಡ್ಬೇಕಾಗೈತಿ ಹಾ ನೋಡೋಣ ತಮ್ಮ ಬಹಳಷ್ಟು ಮಾತಾಡಿದ ಈ ಕೊಂಚಾಗ್ಲಾರ್ದ ಹಾ ಯಥಾ ಪ್ರಕಾರ ಒಂದು ಪದ್ಯವನ್ನು ಹಾಡಿ ಸರಿಜೋಡಿ ಕಲಾವಂತರಿಗೆ ಚಾನ್ಸ್ ಕೊಡೋಣ ಕೊಡೋಣ್ರಿಪ್ಪ ಮುಂದಿನ ಪದದೊಳಗೆ ಯಾವ ರೀತಿ ಹೆಣ್ಣಿಗೆ ಹಚ್ಚುತ್ತಾರು ಹಾ ಯಾವ ರೀತಿ ತಾಯಿಗೆ ಹೆಚ್ಚು ಮಾಡ್ತಾರೋ ಹೌದು ನೋಡ್ಕೊಂಡು ಮತ್ತೆ ನಮ್ಮ ತಂದೆಗೆ ಬೆಳೆಸುವಂತ ಕರ್ತವ್ಯ ನಮ್ಮದೈತಿ ನಮ್ಮದದ ಯಾಕಪ್ಪ ಅಂತಂದ್ರ ಯಾಕ್ರಿ ಸರ ಹಿಂದೆ ಮಾತಾಡುವಂತ ಗದಿಗೆಪ್ಪಣ್ಣ ಒಂದು ಮಾತು ಹೇಳಿದ್ರು ಏನ್ ಹೇಳಿದ್ರು ತಾಯಿ ಅಂದ್ರೆ ಬಹಳ ದೊಡ್ಡಕ್ಕಿದಾಳು ದೊಡ್ಡ ಕೆದಾಳು ಹೌದಿಲ್ಲ ಹಾ ಬಹಳ ದೊಡ್ಡಕ್ಕಿದಾಳು ನೀವು ಎಷ್ಟು ಓದ್ಕೊಂಡ್ರೆ ಗುರ್ತೈತಿ ನಿಮ್ಗೆ ಎಷ್ಟು ಏನ್ ಮಾಡ್ತೀರಿ ಗುರ್ತೈತಿ ಅನ್ನುವಂತ ಮಾತು ಹೇಳಿದ್ರು ಅವ್ರು ಹಾ ಹಾ ತಾಯಿ ಯಾರಿಂದ ಹೇಳತ್ತ ಗುರುತಿಲ್ಲ ಅವ್ರಿಗೆ ಇನ್ನ ಹಾ ಹಾ ಯಾಕಂತಂದ್ರೆ ಹೆಂಗಸರ ಬುದ್ಧಿ ಅಂತದು ಎಂತದ್ರಿ ಸರ ಜಗಲಿ ಮೇಲೆ ಜಳಕ ಮಾಡಿ ಬಚ್ಚಲ್ದಾಗ ಪೂಜೆ ಮಾಡೋ ಕಂಪನಿ ಇವು ಏ ಹಂಗ ಮಾಡ್ಬೇಡ್ರಿ ಎಲ್ಲಿ ಪೂಜೆ ಮಾಡ್ತಾರೋ ಬಚ್ಚಲ್ದಾಗ ಪೂಜೆ ಜಗಲಿ ಮೇಲೆ ಜಳಕ ಇಂಥ ಕಂಪನಿ ಅದ ಇದು ಹಾ ಹಾ ಇರ್ಲಿ ಯಾಕಪ್ಪ ಅಂತಂದ್ರ ಯಾಕ್ರಿಪ್ಪ ದೊಡ್ಡ ಕಲಾವಿದರದಿ ಹಾ ದೊಡ್ಡ ಕಲಾವಿದರದಿ ಬೆಳೆಸ್ರಿ ಹೆಣ್ಣಿಗೆ ಹೆಣ್ಣಿಗೆ ಹೆಣ್ಣು ಹುಟ್ಟಿಸ್ಕೊಂಡು ಬೆಳೆಸ್ರಿ ಹೌದ್ ಹೌದ್ರಿಪ್ಪ ನೋಡು ನಾವು ಕಾದು ನೋಡ್ಬೇಕಾಗಿತ್ತಮ್ಮ ಹಾ ಹಾ ಅದಕ್ಕೆ ಇನ್ನೂ ವಿಷಯಗಳು ಬಹಳ ಮಾರ್ಮಿಕಾಗ್ಯಾವು ಹಾ ಇನ್ನೂ ಬಹಳ ಚಂದ ವಿಷಯಗಳ ಚರ್ಚೆ ಆಗ್ತಾವ ಇಲ್ಲಿ ಹೌದು ಇನ್ನು ಬಹಳಷ್ಟು ಯಾಕಪ್ಪ ಅಂತಂದ್ರ ಒಳ್ಳೆ ಶಾಂತ ರೀತಿಯಿಂದ ಸಭಾ ಕೂಡಿರ್ತಮ್ಮ ಈ ಕೂಡಿದ್ರಿ ಸರ್ ಸಭೆ ಒಳಗ ಹಾ ಇನ್ನು ನೋಡು ಹುಡುಗರು ಕೂಡಿರ್ತಾವ ಹಾ ಕೆಲವೊಂದು ಜಾನಪದಗಳನ್ನ ಕೆಲವೊಂದು ಚಾಲಗಳನ್ನ ಬಿಟ್ರೆ ಹೆಂಗಾಗಿರ್ಬೇಕಪ್ಪ ಅಂತಂದ್ರ ಹೆಂಗ್ರಿಪ್ಪ ಕೇಳೋರಿಗೆ ಎಲ್ಲಾ ತರದಿಂದ ಖುಷಿ ಬಂದಿರ್ಬೇಕ ಹಾ ಖುಷಿ ಆ ರೀತಿ ಬಂದಿರ್ಬೇಕು. ಪದ್ಯವನ್ನು ಹಾಡೋದೈತಿ ಹಾ ಇನ್ನೊಂದು ಚುಟುಕ ವಿಷಯ ಮಾತಾಡೋದೈತಿ ಪದ್ಯ ಚಾಲೂ ಮಾಡಿ ವಿಷಯ ಮಾತಾಡೋದು ಹೌದ್ ಹೌದ್ರಿಪ್ಪ